ನಮಸ್ಕಾರ ವೀಕ್ಷಕರೇ, 5 ಗ್ಯಾರಂಟಿ ಯೋಜನೆಗಳಲ್ಲಿ 3 ಗ್ಯಾರಂಟಿ ಯೋಜನೆ ಆದರೂ ನೀವು ಬಂದ್ ಮಾಡಲೇಬೇಕಂತ ಕಾಂಗ್ರೆಸ್ ಶಾಸಕರಿಂದ ಒಂದು ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೂರು, ಕಡ್ಡಾಯವಾಗಿ ನೀವು ಬಂದ್ ಮಾಡಲೇಬೇಕು. 3 ಯೋಜನೆಗಳಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಫ್ರೀ ಬಸ್ ಯೋಜನೆ ಅಂದ್ರೆ ಶಕ್ತಿ ಯೋಜನೆಯನ್ನ ನೀವು ಕಂಪಲ್ಸರಿ ನೀವು ಬಂದ್ ಮಾಡಲೇಬೇಕು. ಆ ಒಂದು 2 ಯೋಜನೆ ಜೊತೆಗೆ ಇನ್ನೊಂದು ಯಾವುದಾದ್ರೂ ಯೋಜನೆ ನೀವು ಬಂದ್ ಮಾಡಿ, ಅದಷ್ಟೇ ನಾವು ಹೇಳ್ತಾ ಇರೋದಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವ್ಯಾವ ಯೋಜನೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ, ಇನ್ಮೇಲಿಂದ ನಮ್ಗೆ ಯಾವುದು ಕೂಡ ಯೋಜನೆ ಬರಲ್ವಾ? ಸೊ 3 ಯೋಜನೆಗಳನ್ನ ಬಂದ್ ಮಾಡ್ತಾರೆ. ಅದರೊಳಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯನ್ನ ಬಂದ್ ಮಾಡ್ತಾರ. ಸೊ ಇದರಿಂದನೇ ಜನರಿಗೆ ಯೂಸ್ ಆಗ್ತಾ ಇರೋದು, ಅದನ್ನ ಬಂದ್ ಮಾಡ್ತಾ ಇದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹಾಗಾದ್ರೆ ಯಾವ್ಯಾವ ಒಂದು ಯೋಜನೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಎಂಬುದನ್ನ ತಿಳ್ಕೊಳ್ಳೋಣ. ಮತ್ತೆ ಇದರ ಬಗ್ಗೆ ಜನರ ಅಭಿಪ್ರಾಯ ಏನು ಅದನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗತ್ತೆ ವೀಕ್ಷಕರೇ. ಯಾರ್ಯಾರ ಒಂದು ಮನದಲ್ಲಿ ಏನೇನಿದೆ, ಸೊ ಇದನ್ನ ನಾವು ಚೆಕ್ ಮಾಡೋಣ. ಏನೇನು ಮಾಹಿತಿ ಆಗಿದೆ ಎಲ್ಲ ಕೂಡ ಮಾಹಿತಿಯನ್ನ, ಡೀಟೇಲ್ಸ್ ಅನ್ನ ನೀವು ಕೂಡಿ ಚರ್ಚೆ ಮಾಡ್ಕೊಂಡು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ನೀವೇನ್ ಮಾಡ್ಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಮತ್ತೆ ಏನಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಇಂಪಾರ್ಟೆಂಟ್ ಅನಿಸಿದ್ರೆ, ನಿಮಗೆ ಅರ್ಥ ಆದರೆ ಮುಖ್ಯವಾಗಿ ಮತ್ತೆ ಮುಂದಿನ ಮಾಹಿತಿಗಳು, ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾದ್ರೆ, ಸ್ಕೀಮ್ಗಳ ಬಗ್ಗೆ ಆಗಿರಲಿ, ಜಾಬ್ಗಳ ಬಗ್ಗೆ ಆಗಿರಲಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಈ 5 ಯೋಜನೆಗಳಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆದಂತಹ, ಬಹಳಷ್ಟು ಹೆಲ್ಪ್ಫುಲ್ ಆದಂತಹ ಯೋಜನೆಗಳಾಗಿರ್ತವೆ. ಸೊ ಇದರಿಂದ ಅನುಕೂಲಗಳು ಏನೇನಾಗಿದ್ದಾವೆ, ಅನಾನುಕೂಲಗಳು ಏನೇನಾಗಿದ್ದಾವೆ ಅದನ್ನೂ ಕೂಡ ತಿಳ್ಕೊಳ್ಳೋಣ. ಮತ್ತೆ ಜನರ ಅಭಿಪ್ರಾಯ ಮುಖ್ಯವಾಗಿ, ಮತ್ತೆ ಇಲ್ಲಿ ಶಾಸಕರ ಅಭಿಪ್ರಾಯ, ಇದನ್ನೆಲ್ಲನೂ ಕೂಡ ಚರ್ಚೆ ಮಾಡೋಣ. ಇಲ್ಲಿ ಶಾಸಕರಿಂದ ಏನು ಮಾಹಿತಿ ಬರ್ತಾ ಇದೆ ಅಂದ್ರೆ, ನೀವು ನಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲಿ 28 ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕದ್ದು. ಸೊ ಈ ಒಂದು 28 ಜಿಲ್ಲೆಗಳ ಪೈಕಿ ನೀವು 9 ಜಿಲ್ಲೆಗಳಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ್ದೀರಾ. ಯಾಕೆ? ನಾವು ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಬಿಜೆಪಿದವರು ಏನೂ ಕೂಡ ಕೊಟ್ಟಿಲ್ಲ ನಿಮಗೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಸಹಿತ 9 ಜಿಲ್ಲೆಗಳಲ್ಲಿ ಮಾತ್ರ ನೀವು ಆಯ್ಕೆ ಮಾಡಿದ್ರ. ಇದರಿಂದನೇ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಹೊಡೆತ ಬಿದ್ದಿದೆ. ಇಲ್ಲಿ ಏನಾದರೂ ನಾವು 20ಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಆಯ್ಕೆ ಆಗಿದ್ರೆ ನಾವು ಗ್ಯಾರಂಟಿ ಒಂದು ಈ ಬಾರಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾ ಇದ್ವಿ, ನಾವೇ ಒಂದು ಅಧಿಕಾರವನ್ನ ಚಲಾಯಿಸ್ತಾ ಇದ್ವಿ. ಮತ್ತೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಕೂಡ ಕೊಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ವಿ, ಗ್ಯಾರಂಟಿ ಕೂಡ ಕೊಟ್ಟಿದ್ವಿ. ಯಾಕೆ ನಮ್ಗೆ ಓಟ್ ಹಾಕ್ಲಿಲ್ಲ? ನಿಮ್ಗೆ ಬಂದ್ ಮಾಡ್ತೇವೆ ನಾವು 3 ಯೋಜನೆಗಳನ್ನ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದನ್ನ ಸಿದ್ದರಾಮಯ್ಯನವರಿಗೆ ಪ್ರೆಷರ್ ಆಗ್ತಾ ಇದೆ, ನೀವು ಬಂದ್ ಮಾಡ್ಲೇಬೇಕಂತ. ಸೊ ಏನೇನಾಗತ್ತೆ ಮಾಹಿತಿ ಅದನ್ನ ತಿಳ್ತಾ ಹೋಗೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಸೊ ಹಾಗಾದ್ರೆ 28 ಜಿಲ್ಲೆಗಳಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನ ಕೊಟ್ಟಿದ್ದೀವಿ? ನಾವೆಲ್ಲರೂ ಕೂಡಿ 17 ಸ್ಥಾನವನ್ನ ಬಿಜೆಪಿ ಕೊಟ್ಟಿದ್ರೆ, 2 ಸ್ಥಾನವನ್ನ JDS-ಗೆ ಕೊಟ್ಟಿದೆ. JDS 2 ಸ್ಥಾನವನ್ನ ಬಿಜೆಪಿಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಮೈತ್ರಿಕೂಟಕ್ಕೆ ಒಂದು ಸೇರ್ಪಡೆ ಆಗಿರತ್ತೆ ವೀಕ್ಷಕರೇ. ಇವೆರಡು ಒಂದು ಸಂಘಟನೆಗಳು ಕೂಡಿ ಒಂದು ಅಧಿಕಾರಕ್ಕೆ ಬಂದಿರುವಂತದ್ದು ವೀಕ್ಷಕರೇ, ನಿಮ್ಗೆ ಗೊತ್ತಿದೆ. ಈಗಾಗಲೇ ಇವತ್ತೇನೆ ಒಂದು ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತದ್ದು ವೀಕ್ಷಕರೇ. ಯಾವ್ಯಾವ ಯೋಜನೆಗಳನ್ನ ಬಂದ್ ಮಾಡ್ತಾರೆ ಅಂದ್ರೆ, ಮುಖ್ಯವಾಗಿ ಗೃಹಲಕ್ಷ್ಮಿನೇ ಬಂದ್ ಮಾಡಿ, ಇದರಿಂದನೇ ಹೆಲ್ಪ್ ಆಗ್ತದೆ. ಮತ್ತೆ ಶಕ್ತಿ ಯೋಜನೆ ಫ್ರೀ ಆಗಿ ತಿರ್ಗಾಡ್ತಾರೆ, ನಮ್ಗೆ ಓಟ್ ಹಾಕಿಲ್ಲ ಇವರು. ಯಾಕೆ? ಈ ಒಂದು ಮಾಹಿತಿ ಕಾಂಗ್ರೆಸ್ನಿಂದ ಬರ್ತಾ ಇದೆ. ಹಾಗಾದ್ರೆ ಜನರು ಕೇಳ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಈ ಒಂದು ಶಕ್ತಿ ಯೋಜನೆ 5 ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಗಿಂತ ಎಷ್ಟು ಹೆಲ್ಪ್ಫುಲ್ ಆಗಿದೆ ನಮಗೆ. ಒಂದು ಫ್ರೀ ಬಸ್ ಮಾಡಿದ್ದಾರೆ, ಮಹಿಳೆಯರಿಗೆ ಅಷ್ಟೇ ಮಾಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ಶಾಲೆಗೆ ಹೋಗ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಹಾಗಾದರೆ ಅವ್ರು ಕಲಿಬೇಕು ಹೇಗೆ? ನೆಕ್ಸ್ಟ್ ಇಲ್ಲಿ ವೃದ್ಧರಿಗೆ ಕುಳಿತುಕೊಳ್ಳಲು ಸ್ಥಾನವಿಲ್ಲ. ಮತ್ತೆ ಇಲ್ಲಿ ಮಹಿಳೆಯರು ಅವ್ರವ್ರ ಒಳಗೇನೆ ಜಗಳ ಆಡ್ತಾ ಇದ್ದಾರೆ, ಬಡದಾಟ ಆಗ್ತಾ ಇದೆ. ಎಷ್ಟೋ ಒಂದು ನ್ಯೂಸ್ ಅಲ್ಲಿ ನೋಡಿರ್ತೀರ, ನಾನು ಕೂಡ ಖುದ್ದಾಗಿ ನೋಡಿರುವಂತದ್ದು. ಸೊ ಇದು ಜನರಿಂದ ಬಂದಿರುವಂತಹ ಅಭಿಪ್ರಾಯ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ನಡೀತಾ ಇದೆ. ಇದರ ಜೊತೆಗೇನೆ ಮುಖ್ಯವಾಗಿ ಬಡವರ ಜನರ ಒಂದು ಜೀವನನೇ ನಡೀಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ರಿಕ್ಷಾ ಚಾಲಕರ ಮತ್ತು ಟಾಟಾ AC ಇಂತಹ ಒಂದು ವಾಹನಗಾರರ ಒಂದು ಜೀವನ ನಡೀತಾ ಇಲ್ಲ ಅಂತಹ ಮಾಹಿತಿ ಬರ್ತಾ ಇದೆ. ಅವರೇ ಖುದ್ದಾಗಿ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿದೆ ನಾನು ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅವರು ಒಂದು ಮಾಹಿತಿ ಕೊಟ್ಟಿದ್ರು, ಸರ್ ನಮಗೆ ಬಸ್ ಫ್ರೀ ಆಗೋಕ್ಕಿಂತ ಮುಂಚೆ 30,000 ದುಡಿತಾ ಇದ್ನಿ ನಾನು. ಬೆಂಗಳೂರಿನಲ್ಲಿರೋ ಒಂದು ಯುವಕ ಮಾತಾಡ್ತಾ ಇರೋದು. 30,000ವರೆಗೆ ನಾನು ಪ್ರತಿ ತಿಂಗಳು ದುಡಿತಾ ಇದ್ದೆ. ಸೊ ಆರಾಮಾಗಿ ನನ್ನ ಜೀವನ ಹಾಗೋ ಹೀಗೋ ನಡೀತಾ ಇತ್ತು, ನನ್ನ ಮಕ್ಕಳಿಗೂ ಕೂಡ ಶಾಲೆ ಕಲಿಸ್ತಾ ಇದ್ದೆ ಹಾಗೋ ಹೀಗೋ. ಆದ್ರೆ ಈಗ 10,000 ಆಗಲಿಕ್ಕೆ ಒದ್ದಾಡ್ತಾ ಇದ್ದೀನಿ. ಸೊ ಇದು ಎಷ್ಟರ ಮಟ್ಟಿಗೆ ಅನಾನುಕೂಲ? ಎಲ್ಲ ಫ್ರೀ ಬಸ್ ಆದರೆ ಯಾರಪ್ಪ ಇಲ್ಲಿ ರಿಕ್ಷಾದಲ್ಲಿ ಮತ್ತು ಆಟೋದಲ್ಲಿ ಕೊಂಡಿರ್ತಾರೆ ಹೇಳಿ ನೀವೇ? ಎಲ್ಲರಿಗೆ ಅನುಕೂಲ ಆಗ್ಬೇಕನ್ರಿ. ಇದು ಹೇಗೆ ಒಂಥರ ರೌಂಡ್ ಅಪ್ ಇರಬೇಕಿದು, ಅವರಿಂದ ಇವರಿಗೆ ಈ ಥರ ಒಂದು ಯೋಜನೆ ಮುಖಾಂತರ ನಮಗೆ ಹೆಲ್ಪ್ಫುಲ್ ಆಗ್ತಾ ನಮ್ಮ ಜೀವನವನ್ನು ನಡೀತಾ ಇರಬೇಕು. ಎಲ್ಲರ ಜೀವನವನ್ನು ಒಂದೇ ಸಮನಾಗಿ ನಡೀತಾ ಇರಬೇಕಾಗತ್ತೆ. ಆದರೆ ಇಲ್ಲಿ ಗೋರ್ಮೆಂಟ್ನವರು ಅದನ್ನೇ ಕಸ್ಕೊಂಡ್ಬಿಟ್ರೆ
ಫ್ರೀ ಏನೋ ಮಾಡಿದ್ದಾರೆ ಹೆಸರಿಗೆ, ಆದರೆ ಇಲ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಆಗಿದೆ ಇಲ್ಲ ಅನ್ನೋದಿಲ್ಲ, ಬೇರೆದವ್ರಿಗೆ ಆದರೂ ಸಹಿತ ಅದು ಅನಾನುಕೂಲನೇ. ಯಾಕಂದರೆ ಇಲ್ಲಿ ಎಲ್ಲರ ಹೊಟ್ಟೆನೂ ಕೂಡ ತುಂಬಬೇಕಾಗತ್ತೆ, ದುಡಿಮೆನೆ ಇವ್ರು ಕಸ್ಕೊಂಡಾಗ ಆಗಿಬಿಟ್ಟಿದೆ. ಅಂತಹ ಒಂದು ಮಾಹಿತಿ ಆ ಒಂದು ಯುವಕ ಕೊಟ್ಟ, ಇದು ಜನರಿಂದ ಅಭಿಪ್ರಾಯ ಬರ್ತಿರುವಂಥದ್ದು. ಸೊ ಇಂತಹ ಅನಾನುಕೂಲ ಕೂಡ ಆಗ್ತಾ ಇದ್ದಾವೆ. ಈ ಒಂದು ಯೋಜನೆ ತೊಗೊಂಡು ಏನು ಮಾಡೋದು, ಹಾಗಾದರೆ ನಾವು ಮನೆಯಲ್ಲಿ ಕುಳಿತುಕೊಳ್ಳೋದ 2,000 ರೂಪಾಯಿ ಬರುತ್ತೆ, ಹಾಗಾದ್ರೆ ನಾವು 30,000 ದುಡಿತಾ ಇದ್ವಿ, ಇವ್ರೇನು 30,000 ರೂಪಾಯಿ ಕೊಡ್ತಾ ಇದ್ದಾರೆ ನಮಗೆ? ಇಲ್ಲ, 2,000 ರೂಪಾಯಿ ಕೊಡ್ತಾ ಇರೋದು. ಅದರಲ್ಲಿನೂ ಕೂಡ 11 ಕಂತುಗಳಲ್ಲಿ 2 ಅಥವಾ 3 ಕಂತುಗಳು ಮಾತ್ರ ಬಂದಿದ್ದಾವೆ ನಮಗೆ, ನಾವೇಕೆ ಇವ್ರಿಗೆ ಓಟ್ ಹಾಕಬೇಕು ಅಂತ, ಅದಕ್ಕೇನೆ ನಾವು BJPಗೆ ಓಟ್ ಹಾಕಿದ್ವಿ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಸ್ಕೀಮ್ ತೆಗೀಲಿ, ಯಾವುದಾದ್ರೂ ಈಗ ರೈತರಿಗೆ ತೆಗೆದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರದ್ದು ಬೆಳೆ ನಾಶ ಆಗಿರುತ್ತೆ, ಅದು ಇದು ಅವ್ರಿಗೆ ಹೋಗ್ಲಿ ನಡೆಯುತ್ತೆ. ಇವರು ಕೂಡ ಬರ ಪರಿಹಾರ ಕೊಡ್ತಾ ಇದ್ದಾರೆ, ಓಕೆ ಅದಕ್ಕೇನಿಲ್ಲ. ಆದರೆ ಇಂತಹ ಬಸ್ ಫ್ರೀ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದೇ ರೀತಿಯಾಗಿ ಇಲ್ಲಿ ಟ್ರೈನ್ ಕೂಡ ಫ್ರೀ ಅಲ್ಲಿ ಮಾಡಿದ್ರೆ ನಡೆಯುತ್ತೆ, ಯಾಕಂದರೆ ಅಲ್ಲೆಲ್ಲರಿಗೂ ಕೂಡ ಗೋರ್ಮೆಂಟ್ನಿಂದ ಪೇಮೆಂಟ್ ಹೋಗ್ತಾ ಇರುತ್ತೆ. ಸೊ ಅಲ್ಲಿಯ ಒಂದು ವ್ಯಾಪಾರಿಗಳೇನಿರ್ತಾರಲ್ಲ, ಎಂತಹ ಒಂದು ಏನಾದರೂ ಮಾರುವವರು ಇರ್ತಾರೆ ಅಷ್ಟೇ, ಅವ್ರದ್ದೇನು ಸೇಲ್ ಆಗೇ ಆಗತ್ತೆ ಆದಷ್ಟು. ಆದರೆ ಇಲ್ಲಿ ರಿಕ್ಷಾ ಚಾಲಕರು ಕೂಡ ಅದು ಟ್ರೈನ್ ಫ್ರೀ ಆದರೆ ರಿಕ್ಷಾ ಚಾಲಕರು ಕೂಡ ಹೆಲ್ಪ್ ಆಗುತ್ತೆ, ಅದೇನಿಲ್ಲ. ಯಾಕಂದರೆ ಟ್ರೈನಲ್ಲಿ ಇಳಿದ ತಕ್ಷಣ ರಿಕ್ಷಾದಲ್ಲಿ ಹೋಗ್ಬೇಕಂದ್ರೆ ಅವ್ರಿಗಂತೂ ದುಡ್ಡು ಕೊಡಬೇಕಾಗತ್ತೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಬಸ್ ಫ್ರೀ ಮಾಡಿದ್ರೆ ಒಂದು 5 ಕಿಲೋಮೀಟರ್ ಹೋಗೋದಾದರೂ ಸಹಿತ ಬಸ್ಸಲ್ಲಿನೇ ಹೋಗ್ತಾ ಇದ್ದಾರೆ. ಹಾಗೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಹಾಗಾದರೆ ನಮ್ಮ ಜೀವನ ನಡಿಬೇಕು ಹೇಗೆ? ಇಂತಹ ಒಂದು ಮಾಹಿತಿ ಆ ಒಂದು ಯುವಕ ಕೊಟ್ಟ. ಸೊ ಈ ಒಂದು ಶಕ್ತಿ ಯೋಜನೆಯಿಂದ ಯಾವುದೇ ರೀತಿಯಾದಂತಹ ನಮಗೆ ಅನುಕೂಲ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಸೊ ಹೆಣ್ಮಕ್ಳು ಕೂಡ ತುಂಬಾ ತಿರುಗಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಜನರೇನು ಅಭಿಪ್ರಾಯ, ಇದು ಜನರ ಅಭಿಪ್ರಾಯ ವೀಕ್ಷಕರೇ. ಸೊ ಅವರವರಲ್ಲಿ ಕೂಡ ಜಗಳಗಳು ಇರ್ತವೆ, ಮತ್ತೇನಿಲ್ಲ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತರೂ ಕೂಡ ಹೆಲ್ಪ್ ಆಗಿದೆ. ಅದು ಒಂದೇ ಕಂತು ಬರಲಿ, ಎರಡೇ ಕಂತು ಬರಲಿ, 11 ಕಂತುಗಳಲ್ಲಿ ಆದಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ. ಮತ್ತೆ ಇಲ್ಲಿ ಬಸ್ ಫ್ರೀ ಏನಾಗಿದೆಯಲ್ಲ, ಅಲ್ಲಿ ಇನ್ನೊಂದು ಮಾಹಿತಿ ಬಂತು. ಇಲ್ಲಿ ಗಂಡಸರಿಗೆ ಟಿಕೆಟ್ ದರವನ್ನ ಹೆಚ್ಚು ಮಾಡಿದ್ದಾರೆ. ಟಿಕೆಟ್ ದರವನ್ನ ಒಂದು ಅರ್ಧಕ್ಕರ್ಧ ಹೆಚ್ಚು ಮಾಡಿದ್ದಾರೆ. ಈಗ 100 ರೂಪಾಯಿ ಇದ್ರೆ ಅದನ್ನ 150 ರೂಪಾಯಿ ಮಾಡೋದು. ಈ ರೀತಿಯಾಗಿ 100 ಇದ್ದಿದ್ದು 200 ಏನು ಮಾಡಿಲ್ಲ, ಅಥವಾ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮತ್ತು ಇವರೇನು ಇಲ್ಲಿ ಹೆಣ್ಮಕ್ಳಿಗೆ ಒಂದು ಅರ್ಧ ರೊಕ್ಕ ನಾವೇ ಕೊಟ್ಟಂಗಾಗತ್ತೆ ಅಂತ ಮಾಹಿತಿ ಇಲ್ಲಿ ಗಂಡಸರ ಕಡೆಯಿಂದ ಬಂದಿರುವಂಥದ್ದು, ಪುರುಷರ ಕಡೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೀಕ್ಷಕರೇ. ಸೊ ಹಾಗಾದ್ರೆ ಇವ್ರೇನು ಕೊಟ್ಟಿದ್ದಾರೆ ನಮಗೆ? ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರೋದಾದ್ರೆ ಇಲ್ಲಿ ಅಕ್ಕಿ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ಕೊಡ್ತಾ ಇರೋದು. ಇವ್ರೇನು ಕೊಟ್ಟಿಲ್ಲ ನಮಗೆ. ಇವ್ರು ಫ್ರೀಯಾಗಿ ಕೊಟ್ಟಿದ್ರು ಸಹಿತ ಇವ್ರ ಅಪ್ಪನ ಮನೆಯಿಂದ ಏನು ಕೊಡಲ್ಲ ನಮಗೆ, ಗೋರ್ಮೆಂಟ್ನಿಂದಾನೇ ಬರುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ಜನರು. ಹಾಗೇನೆ ಕೂಡ ಇಲ್ಲಿ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ, ನಾವೇನು ನಮ್ಮ ಅಪ್ಪನ ಮನೆಯಿಂದ ಅಂತೂ ಕೊಡಲ್ಲ, ನಾವು ಎಲ್ಲನೂ ಕೂಡ ಗೋರ್ಮೆಂಟಿಂದನೇ ಕೊಡೋದು. ಆದರೆ ಕೊಡ್ತಾವಿದ್ದೀವಲ್ವಾ, ಯಾರು ಇಲ್ಲಿ BJPದವರು ಕೊಡಲ್ದ ಕೆಲಸವನ್ನು ನಾವು ಕೊಡ್ತಾ ಇದೀವಿ, ಆದರೆ ನಮ್ಗೆ ಓಟ್ ಆಗಿಲ್ಲ, ನಾವು ಬಂದ್ ಮಾಡ್ತೇವೆ ಅಂತ ಶಾಸಕರಿಂದ ದೂರ ಬರ್ತಾ ಇದೆ. ಈ ಒಂದು ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಸೊ ಯಾವ ರೀತಿಯಾದಂತಹ ರಿಯಾಕ್ಟನ್ನು ಮಾಡ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ. ಇನ್ನೂ ಕೂಡ ಮಾಹಿತಿ ಅವರು ಖುದ್ದಾಗಿ ಹೇಳಿಲ್ಲ, ಬಂದ್ ಮಾಡೇ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿಲ್ಲ. ಸೊ ಡಿಸಿಷನ್ ಪೆಂಡಿಂಗ್ ಇದೆ ಅಂತ ಅನ್ಬೋದು. ಯಾವ ರೀತಿಯಾದಂತಹ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಆದಷ್ಟು ಈಗ ಗೃಹಲಕ್ಷ್ಮಿ ಅಮೌಂಟು ನಿಮ್ಗೆ ಬಂದಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ಯಾಕಂದರೆ ಅದು ಈಗ ಬಿಡುಗಡೆ ಆಗ್ತಾ ಇದೆ ಇಲ್ವೋ ಕನ್ಫ್ಯೂಷನ್ ಇಲ್ಲಿದೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಅವ್ರೇನು ರಿಲೀಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಆ ಒಂದು ಕ್ರೆಡಿಟ್ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಯಾರ್ಯಾರಿಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಅದನ್ನು ಕಮೆಂಟಲ್ಲಿ ಹೇಳಿ. ಅಮೌಂಟ್ ಅನ್ನಭಾಗ್ಯ ಯೋಜನೆ ಕೂಡ ಕ್ರೆಡಿಟ್ ಆದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಇವರು ಚಾಲ್ತಿಯಲ್ಲಿ ಇಟ್ಟಿದ್ದಾರೆ, ಇನ್ನೂ ಕೂಡ ಅಮೌಂಟ್ ಹಾಕ್ತಾ ಇದ್ದಾರೆ ಅಂತ ಅರ್ಥ. ನಾವು ತಿಳ್ಕೊಬೇಕಂದ್ರೆ ಇನ್ನು ಅವರು ಏನಿದೆ ಖುದ್ದಾಗಿ ಅವರೇನು ಮಾಹಿತಿ ಕಳಿಸಿಲ್ಲ. ಸೊ ನಾವು ಬಂದ್ ಮಾಡೇ ಮಾಡ್ತೇವೆ ಅಥವಾ ನಾವು ಇವೇ ಬಂದ್ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿಲ್ಲ. ಬಂದ್ ಮಾಡಿದ್ದೇ ಆದರೆ ಗೃಹಲಕ್ಷ್ಮಿ ಡೆಫಿನೆಟ್ ಆಗಿ ಬಂದ್ ಮಾಡ್ತಾರೆ 100%. ಶಕ್ತಿ ಯೋಜನೆ ಅಂತೂ ಮುಖ್ಯವಾಗಿ ಬಂದ್ ಮಾಡಿದ್ರೆ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ ಅದಕ್ಕಂದ್ರೆ. ಸೊ ಆರಾಮಾಗಿ ಇರ್ತಾರೆ, ಅದೇನಿಲ್ಲ. ಅವ್ರು ಹೆಚ್ಚಾಗಿ ತಿರುಗಾಡೋದು ಬಿಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಫ್ರೀಯಾಗಿ ಗಂಡಸರು ಅಂತೂ ಹೆಚ್ಚಾಗಿ ತಿರುಗಾಡ್ತಾ ಇರ್ತಾರೆ, ಅವರಂತೂ ಬೈಕ್ ಮೇಲೆ ತಿರುಗಾಡ್ತಾರೆ. ಹೆಣ್ಮಕ್ಳಿಗೆ ತಿರುಗಾಡೋದು ಬಂದ್ ಮಾಡ್ತಾರೆ ಅಷ್ಟೇ ಅವರು, ಮತ್ತೇನಿಲ್ಲ. ಆದರೆ ಹೆಲ್ಪ್ ಆಗೋದು ಇಲ್ಲಿ ಒಂದು ಬಡ ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದರೆ ರಿಕ್ಷೆ ಅಥವಾ ಅಲ್ಲಿ ಇಲ್ಲಿ ಅವ್ರಿಗೆ ಹೆಲ್ಪ್ ಆಗೋಬೇಕು, ಯಾಕಂದರೆ ದುಡಿಮೆ ಇರುತ್ತೆ. ಸೊ ಅದೇ ಒಂದು ದುಡಿತದಿಂದ ಅವರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಸೊ ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರೆ ಹೇಗೆ ಅಂತ ನಾವು ಅನ್ಕೋಬಹುದು. ಅವ್ರಿಗೆ ಒಳ್ಳೇದಾದರೆ ಸಾಕು, ಮತ್ತೇನಿಲ್ಲ. ಸೊ ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರಬೇಕಂದ್ರೆ ಇದರಿಂದನೂ ಹೆಲ್ಪ್ ಆಗ್ತಾ ಇರುತ್ತೆ, ಅದೇನಿಲ್ಲ. ಈ ಕಡೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಕೇಂದ್ರದಿಂದನೇ ಅಕ್ಕಿ ಬರ್ತಾ ಇರುವಂಥದ್ದು. ಯುವ ನಿಧಿ ಅಂತೂ ಮರ್ತು ಬಿಡಿ. ಸೊ ಈ ಅಪ್ಲಿಕೇಶನ್ ಹಾಕಿದ್ದೆ ಅಷ್ಟೇ ಒಂದು ವಿದ್ಯಾರ್ಥಿಗಳು, ಅವ್ರಂತರ ಹೋಟ್ ಪಕ್ಕ ಇಲ್ಲಿ BJPಗೆ ಹಾಕಿರ್ತಾರೆ ಅನ್ಸುತ್ತೆ. ಯಾಕಪ್ಪ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಯುವ ನಿಧಿದಿಂದ ಅಮೌಂಟೇ ಹೋಗಿಲ್ಲ. ಅಮೌಂಟ್ ಏನು ಇದೆಯಲ್ಲ
ಬರೀ ಅಪ್ಲಿಕೇಶನ್ ಹಾಕಿದಾರೆ ಅಷ್ಟೇ, ಒಂದು ಕಂತು ಕೂಡ ಬಂದಿಲ್ಲ ಕಣ್ರಿ. ನಾನು ಕಿವಿಗಂತೂ ಬಿದ್ದೇ ಇಲ್ಲ. ಇದು ಯುವನಿಧಿಯಿಂದ ಈ ಥರ ಅಮೌಂಟ್ ಬಿಡ್ತಾ ಇದ್ವಿ, ಈ ಥರ ಅಮೌಂಟಿಂದ ಮೇಲ್ಗಡೆಯಿಂದನೂ ಕೂಡ ಬಂದಿಲ್ಲ, ಈ ಕಡೆ ಜನರಿಂದನೂ ಕೂಡ ಬಂದಿಲ್ಲ. ಸೊ ಯಾವುದೇ ರೀತಿಯಾದಂತಹ ಮಾಹಿತಿ ಯುವನಿಧಿ ಯೋಜನೆ ಬಗ್ಗೆ ಮಾಹಿತಿನೇ ಬಂದಿಲ್ಲ. ಇಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ ಹಾಕೊಂಡು ಕೊಡ್ತಾ ಇದ್ದಾರೆ, ಮತ್ತೇನಿಲ್ಲ ವೀಕ್ಷಕರೇ. ಸೊ ಈ ಒಂದು ಟಾಪಿಕ್ಗಳ ಬಗ್ಗೆ ನಿಮ್ಮ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು, ಜನರಿಗೆ ಅನುಕೂಲ ಕೂಡ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿ ಮಾತ್ರ ಇಟ್ಟಿದ್ರೆ ನಡೆಯುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಅಮೌಂಟ್ ಕೊಡ್ತಾ ಇದಾರಲ್ಲ, 5 kg ಅಕ್ಕಿ ಅಂತೂ ಕೇಂದ್ರದಿಂದ ಬರ್ತಾ ಇದೆ. ಮತ್ತಷ್ಟು ಇನ್ನೊಂದು 5 kg ಅಕ್ಕಿನೂ ಕೂಡ ಅಕ್ಕಿನೇ ಕೊಡಬೇಕು ಅವರು. ಯಾಕಂದ್ರೆ ಹಣ ಒಬ್ಬೊಬ್ಬರಿಗೆ ಬರುತ್ತೆ, ಒಬ್ಬೊಬ್ಬರಿಗೆ ಇಲ್ಲ. ಆದರೆ ಅಕ್ಕಿ ಕೊಡ್ತಾ ಇದ್ರೆ ಪ್ರತಿಯೊಂದು ಮನೆಗೆ ಹೋಗತ್ತೆ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಹಣ ಒಂದು ಸಾರಿ ಬರುತ್ತೆ, 2 ಸಾರಿ ಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿನೇ ತೊಗೊಂಡ್ರೆ ಒಳ್ಳೇದು ವೀಕ್ಷಕರೇ. ಅದಕ್ಕೋಸ್ಕರ ಅಕ್ಕಿನೇ ಬರಲಿ ಅಂತ ನೀವು ಕೂಡ ಒಂದು ಡಿಸಿಷನ್ ತಗೊಳ್ಳಿ. ಸೊ ವಿಚಾರ ಮಾಡಿ, ನಿಮ್ಮ ಒಂದು ಸ್ವಂತ ಮನದಲ್ಲಿ ಏನೇನಿರುತ್ತೆ ಸೊ ಕಮೆಂಟ್ ಮುಖಾಂತರ ತಿಳಿಸಿ. ಅದು ಮುಖ್ಯವಾಗಿರುವಂಥದ್ದು. ಜನರ ಅಭಿಪ್ರಾಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದು ಆದಷ್ಟು ಸರ್ಕಾರಕ್ಕೆ ರೀಚ್ ಆಗತ್ತೆ. ಸರ್ಕಾರಕ್ಕೆ ರೀಚ್ ಆದ ತಕ್ಷಣವೇ ಒಂದು ಡಿಸಿಷನ್ನ ತಗೊಳ್ಳಿಕ್ಕೆ ಸಾಧ್ಯ ವೀಕ್ಷಕರೇ. ಸೊ ನೋಡೋಣ ಏನು ಮುಂದಿನ ದಿನಗಳಲ್ಲಿ ಏನೇನು ಡಿಸಿಷನ್ನ ನಮ್ಮೊಂದು ಕಾಂಗ್ರೆಸ್ ಸರ್ಕಾರ ತಗೊಳುತ್ತೆ. ಸೊ ಈಗಾಗಂತೂ BJP ಸರ್ಕಾರ ಮೇಲ್ಗಡೆ ಮತ್ತೊಮ್ಮೆ 3ನೇ ಬಾರಿ ಹ್ಯಾಟ್ರಿಕ್ ಜಯ ಅಂತ ಅನ್ಕೋಬಹುದು. ಸೊ ಅವರೇನೆ ಮತ್ತೊಮ್ಮೆ ಮೋದಿಯವರು PM ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಕಾಂಗ್ರೆಸ್ ಅವರು ಆದಷ್ಟು ನಮ್ಮ ಒಂದು ಕರ್ನಾಟಕದಲ್ಲಿ BJPನೇ ಹಾಕಿರುವಂಥದ್ದು. MLA ಎಲೆಕ್ಷನಲ್ಲಿ ಹಾಕಿರುವಂತಹ ಮತ್ತು MP ಎಲೆಕ್ಷನಲ್ಲಿ ಹಾಕಿರುವಂತಹ ಓಟ್ಗಳು ಅಜಗಜಾಂತದ ವ್ಯತ್ಯಾಸ ಇದೆ ಕಣ್ರಿ. ಬಹಳಷ್ಟು ಓಟ್ಗಳು ಹೊಳ್ಳಿದಾವೆ. ನಮ್ಮ ಜನರು ಏನು ಬೇಕಾದ್ರೂ ಮಾಡ್ಬೋದು ಕಣ್ರಿ. ಈ ಮನದಲ್ಲಿ ಏನು ಬರುತ್ತೆ ಅದನ್ನೇ ಮಾಡಿಬಿಡ್ತಾರೆ. ಅವ್ರ ಹಾಸಿಗೆ ಬಡ್ಡಲ್ಲಿ ಕೆಳಗಡೆ ಸಾಕಿದ್ರೆ ನಾವು ರಂಗೋಲಿ ಕೆಳಗಡೆ ಸಾಕ್ತೀವಿ ಅಂತ ತೋರಿಸಿಕೊಟ್ಟಿದ್ದಾರೆ. ಸೊ ಈ ಎಲ್ಲ ಟಾಪಿಕ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಏನೇನು ನಡೀತಾ ಇದೆ ಏನಿಲ್ಲ ಗೊತ್ತು ಮಾಡ್ಕೊಳ್ಳೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.